ಹಲೋ ಎಲ್ಲರೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಈಗ ನೀವು ನೋಡ್ತಿದ್ದೀರಾ ಪ್ರಪಂಚದ ಬೆಸ್ಟ್ ಮಿಲಿಟರಿ ಡಾಗ್ ಬ್ರೀಡ್ ಬೆಲ್ಜಿಯಂ ಮಲಿನಾಯ್ಸ್. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಾನು ಫ್ರೆಂಡ್ ಒಬ್ರು ಬೆಲ್ಜಿಯಂ ಮಲಿನಾಯ್ಸ್ ತಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಈ ವಿಡಿಯೋದಲ್ಲಿ ನೋಡ್ಬೋದು ಪಪ್ಪಿ ಯಾವ ರೀತಿ ಇದೆ ಅಂತ ಹೇಳಿ. ಜಸ್ಟ್ ಲಾಸ್ಟ್ ವಿಡಿಯೋದಲ್ಲಿ ಒಂದು ಚಿಕ್ಕ ಅಪ್ಡೇಟ್ ನ ಕೊಟ್ಟಿದ್ದೆ ಅಷ್ಟೇನೆ. ಈಗ ನೀವು ನೋಡ್ತಿರೋಂಥದ್ದು ಮೇಲ್ ಪಪ್ಪಿ. ಈ ಬ್ರೀಡ್ ಡಾಗ್ಸ್ ಏನಿದೆ ಇದರ ಹೈಟ್ ಬಂದು 24ರಿಂದ 26 ಇಂಚ್ ಇರುತ್ತೆ. ಇನ್ನು ವೆಯ್ಟ್ ಬಂದು 25ರಿಂದ ಒಂದು 30 kg ತನಕ ಬರುತ್ತೆ. ಇನ್ನು ಇವುಗಳ ಲೈಫ್ ಸ್ಪ್ಯಾನ್ ಅಂದ್ರೆ ಇವು 10ರಿಂದ ಒಂದು 14 ವರ್ಷ ಬದುಕುತ್ತೆ. ಇದು ಬರೀ ಖಾಲಿ ಕಚ್ಚಕ್ಕೆ ಬರ್ತವೆ. ಇದು ಏನ್ ಅಂತ ತಗೊಂಡಿದಾರ ಗೊತ್ತಿಲ್ಲ. ನೋಡಿ ಕಚ್ಚ ಫುಡ್ ಡ್ರೈವ್ ಅಷ್ಟೊಂದು ಇದು ಮಾಡ್ತಲ್ಲ ಇದು. ಸಿಟ್ ಸಿಟ್ ಗುಡ್ 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 ಬಾಯ್ ಗುಡ್ ಬಾಯ್. ತುಂಬಾ ಇಂಟೆಲಿಜೆಂಟ್ ಬ್ರೀಡ್ ಇದು. ಸೊ ಟ್ರೈನಿಂಗ್ ಎಲ್ಲ ತುಂಬಾ ಈಸಿಯಾಗಿ ಮಾಡ್ಬೋದು. ವಿಡಿಯೋ ಮಾಡೋದಕ್ಕೆ ಸರಿ ಆಗ್ತಲ್ಲ, ಕಾಲ ಹತ್ರನೇ ಬಂದ್ಬಿಡುತ್ತೆ. ನೋಡಿ ಬರೀ ಖಾಲಿ ಕಚ್ಚೋಕೆ ಬರುತ್ತೆ ಇದು. ಇವುಗಳಿಗೆಲ್ಲ ಟ್ರೈನಿಂಗ್ ಮಾಡಿಸ್ಲೇಬೇಕು. ಟ್ರೈನಿಂಗ್ ಮಾಡಿಸಿಲ್ಲ ಅಂದ್ರೆ ತುಂಬಾ ಕಷ್ಟ. ಬೇಸಿಕ್ ಒಬಿಡಿಯನ್ಸ್ ಟ್ರೈನಿಂಗ್ ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಇವುಗಳಿಗೆ. ನಾರ್ಮಲ್ ಈಗ ನೋಡಿ ಶಿಡ್ಜು ಎಲ್ಲ ಇದೆಯಲ್ಲ, ಅಲ್ಲಿ ಆ ರೀತಿ ಸಾಕ್ತಿವಿ ಅಂದ್ರೆ ಸ್ವಲ್ಪ ಕಷ್ಟ. ಇದು ನಾರ್ಮಲ್ ಸೋಂಬಾರಿ ಆಗಿದ್ರ ನಿಮ್ಗೆ ನಾಯಿ ಓಡಾಡ್ಸಕ್ಕಾಗಲ್ಲ, ತಿರ್ಗಾಡ್ಸಕ್ಕಾಗಲ್ಲ ಅಂತ ಹೇಳಿದ್ರೆ ಸೊ ಇದೆಲ್ಲ ಕಷ್ಟ ಇರುತ್ತೆ. ಸೊ ಈ ಬ್ರೀಡ್ ಎಲ್ಲ ಸಾಕಕ್ಕಾಗಲ್ಲ ನಿಮ್ ಕೈಲಿ. ಇದನ್ನ ಸಾಕ್ಬೇಕು ಅಂತ ಹೇಳಿದ್ರೆ ನೀವು ಕೂಡ ಆಕ್ಟಿವ್ ಆಗಿರ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಇವುಗಳಿಗೆ ಪ್ರತಿದಿನ ರನ್ನಿಂಗ್, ವಾಕಿಂಗ್ ಇದರ ಅವಶ್ಯಕತೆ ಇರುತ್ತೆ. ಸೊ ಗಾರ್ಡಿಂಗಿಗೆ ಒಂದು ಬೆಸ್ಟ್ ಡಾಗ್ ಬ್ರೀಡ್ ಇದು. ಸೊ ನೌಡೇಸ್ ಏನಾಗ್ತದೆ, ಪಿಟ್ಬುಲ್ ಹಾಗೆ ರಾಟ್ ವೀಲರ್ ಸೊ ಇದೆಲ್ಲ ಜನಗಳ ಮೇಲೆ ಕಚ್ಚೋದು, ಸಾಯಿಸೋದು ಆ ರೀತಿ ಎಲ್ಲ ಮಾಡ್ತದೆ. ಹಾಗಾಗಿ ಅವುಗಳ ಮೇಲೆ ಈಗ ಸ್ವಲ್ಪ ಕಂಪ್ಲೇಂಟ್ ಬರ್ತದೆ. ಅದಕ್ಕಾಗಿ ಜನಗಳು ಈಗ ಈ ರೀತಿ ಬ್ರೀಡ್ಗಳನ್ನ ಸೆಲೆಕ್ಟ್ ಮಾಡ್ತಾ ಇದ್ದಾರೆ. ಜರ್ಮನ್ ಶೆಫರ್ಡ್ಗೆ ಕಂಪೇರ್ ಮಾಡಿದ್ರೆ ಈ ಡಾಗ್ಗಳ ಒಂದು ಮೇಂಟೆನೆನ್ಸ್ ಎಲ್ಲ ಈಸಿ ಇರುತ್ತೆ. ಯಾಕಂತ ಹೇಳಿದ್ರೆ ಇದು ಬಂದು ಶಾರ್ಟ್ ಕೋಟಲ್ಲಿ ಇದೆ. ಲಾಂಗ್ ಕೊಟ್ಟಿದ್ರೆ ಸ್ವಲ್ಪ ಅದು ಮೇಂಟೆನೆನ್ಸ್ ಎಲ್ಲ ಜಾಸ್ತಿ ಇರುತ್ತೆ. ನಮ್ಮ ಸೈಡಿಗೆಲ್ಲ ಸರಿ ಆಗಲ್ಲ, ಯಾಕಂತ ಹೇಳಿದ್ರೆ ಮಳೆ ಜಾಸ್ತಿ ನಮ್ಮ ಕಡೆ. ಸೊ ಹಾಗಾಗಿ ಹೇರಲ್ಲೆಲ್ಲ ನೀರು ಕೂತ್ಕೊಂಡು ಸ್ಕಿನ್ ಇನ್ಫೆಕ್ಷನ್ ಜಾಸ್ತಿ ಬರುತ್ತೆ. ಬಟ್ ಇದು ಶಾರ್ಟ್ ಹೇರ್ ಇರೋದ್ರಿಂದ ಅಷ್ಟೊಂದೇನು ಪ್ರಾಬ್ಲಮ್ ಆಗಲ್ಲ. ಮತ್ತೆ ಮೀಡಿಯಂ ಸೈಜ್ ಬ್ರೀಡ್ ಇದು. ಜರ್ಮನ್ ಅಂದ್ರೆ ಲೆಂತ್ ಎಲ್ಲ ಜಾಸ್ತಿ ಬರುತ್ತೆ. ಮತ್ತೆ ಅದು ಆಂಗ್ಯುಲೇಷನ್ ಎಲ್ಲ ಬಂದ್ರೆ ಲೆಗ್ ಪ್ರಾಬ್ಲಮ್ ಎಲ್ಲ ಬರುತ್ತೆ. ಮಳೆಯಲ್ಲೆಲ್ಲ ಆಟಾಡ್ಸೋದೆಲ್ಲ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ ನಮ್ಗೆ ಈ ಕಡೆ. ಸೊ ಈಗ ಸ್ವಲ್ಪ ಸೈಲೆಂಟ್ ಆದ ಶಿಷ್ಯ. ಸ್ಟಾರ್ಟಿಂಗ್ ಬಂದಾಗ ಎಕ್ಸೈಟ್ಮೆಂಟ್ ಆಗ್ಬಿಟ್ಟ. ಈಗ ಓಡಾಡಿ ಓಡಾಡಿ ಸುಸ್ತಾಗ್ಬಿಡ್ತು. ಸಿಟ್ 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 ಸಿಟ್. ಎಸ್ ಇಷ್ಟ ಹಿಂಗಿರ್ತಾವ. ಸ್ವಲ್ಪ ಆಮೇಲೆ ಸ್ವಲ್ಪ ಹಿಂದೆ ಮಾಡ್ತಾ ಹೋಗಿ. ಈಗ ನೋಡಿ ಇಷ್ಟ ಕೂತ್ಕೊಬಿಡ್ತು. ಎದೇಳ್ಬೇಕಂತ ಹೇಳಿದ್ರೆ ಕೈನ ಹಿಂಗೆ ಮುಗಿತಾನೆ. ಬಾ ಟ್ರೀಟ್ ಆಗಬೇಕು. ಟ್ರೀಟ್ ಏನಾರು ಇದ್ರೆ ಕೊಡ್ಬೋದು. ಬಟ್ ಈಗ ಹೊಸ ತಂದಿರೋದಲ್ಲ, ಬೇರೆ ಡಾಗ್ ಬೇರೆ. ಸೊ ಹಾಗಾಗಿ ನಾನೇನು ಕೊಡಕ್ಕೆ ಹೋಗ್ತಿಲ್ಲ ಅದಕ್ಕೆ. ಕಲರ್ ಮಾತ್ರ ಸಖತ್ತಾಗಿದೆ ನೋಡ್ಬೋದು. ಬ್ಲ್ಯಾಕ್ ಶೇಡು ತುಂಬ ಜಾಸ್ತಿ ಇದೆ. ಸಖತ್ತಾಗಿ ಬರುತ್ತೆ ಫ್ಯೂಚರಲ್ಲಿ. ಶೋ ಕ್ವಾಲಿಟಿ ಇದು. ಸರ್ಟಿಫಿಕೇಟ್ ಎಲ್ಲ ಇರುತ್ತೆ. ಟ್ರೈನಿಂಗ್ ಎಲ್ಲ ಕೊಟ್ಟರೆ ಸಖತ್ ನಾಯಿ ಇದು. ಹೇಳ್ದಂಗೆ ಕೇಳುತ್ತೆ. ಟ್ರೈನಿಂಗ್ ಮಾಡ್ಕೋಬೇಕು. ಬೆಲ್ಜಿಯಂ ಮಲಿನಾಯ್ಸ್ ತಗೋತೀರಾ ಅಂತ ಹೇಳಿದ್ರೆ ಟ್ರೈನಿಂಗ್ ಕಂಪಲ್ಸರಿ ಕೊಡ್ಕೊಂಡ್ರೆ ಚಂದ. ಕಿವಿಗಳೆಲ್ಲ ಇನ್ನೂ ಸ್ಟ್ರೈಟ್ ಆಗಬೇಕು. ಸೊ ಇನ್ನು ಜಸ್ಟ್ 40 days ಪಪ್ಪಿ. ಏಜ್ ಆಗ್ತಾ ಆಗ್ತಾ ಸ್ಟ್ರೈಟ್ ಬರುತ್ತೆ. ಕೊಡು. ಎಸ್ ಅಷ್ಟೇ. ತುಂಬ ಈಸಿಯಾಗಿ ಟ್ರೈನಿಂಗ್ ಮಾಡ್ಬೋದು ಇವಕ್ಕೆಲ್ಲ. ಸಿಟ್ ಕಮ್. ಪ್ರೊಫೆಷ್ನಲ್ ಆಗಿ ಟ್ರೈನಿಂಗ್ ಮಾಡೋವಂಥವ್ರು ಅವರೆಲ್ಲ ಬೆಲ್ಜಿಯಂ ಮಲಿನಾಯ್ಸ್ ನಾಯಿಗಳನ್ನ ಇಟ್ಕೊಳ್ಳೋದು ಜಾಸ್ತಿ. ನಾವೇನೋ ಟ್ರೈನಿಂಗ್ ಏನಾರು ಇನ್ನೂ ಟ್ರೈನಿಂಗ್ ಫೀಲ್ಡಲ್ಲಿ ಇದ್ದಿದ್ರೆ
ಸೊ ಬೆಲ್ಜಿಯಂ ಮೆಣಸ್ ನಮ್ಮ ಹತ್ರನೂ ಒಂದು ಇರ್ತಾ ಇತ್ತು. ಕಚ್ಚೋದಂದ್ರೆ ಬಡ್ಡತ್ತದು ಭಾರಿ ಇಷ್ಟ ಹಾಕಣ್ರಿ. ನೋಡಿ ಕಾಲಿಗೆ ಬಾಯಿ ಆಗ್ತೈತೆ ಮಾತ್ರ. ಇದು ಕೊಡೋಷ್ಟೊಳಗೆ ನಾನು ಎಷ್ಟು ಸಲ ಕಡಿಸ್ಕೊತೀನೋ. ಇಲ್ಲ ಪಪ್ಪಿ ಬೈಟು, ಸೀರಿಯಸ್ ಬೈಟ್ ಅಲ್ಲ ಇದು, ಜಸ್ಟ್ ಪಪ್ಪಿ ಬೈಟ್. ಇದು ಆಟ ಆಡ್ತಿದೆ ಅಷ್ಟೇ ನೋಡಿ. ಕೆಲವೊಬ್ರು ಇಷ್ಟಕ್ಕೆ ಕಚ್ಚುತ್ತಾ ಇದೆ ನನ್ನ ನಾಯಿ ಅಂತಾರೆ. ಸೊ ಅದು ಪಪ್ಪಿ ಬೈಟ್ ಏನು ಮಾಡೋಂಗಿಲ್ಲ. ಒಂದು ಏಜ್ ತನಕ ಅದು ಅದೇ ರೀತಿ ಇರುತ್ತೆ. ಸೊ ಪಪ್ಪಿನಲ್ಲೇ ನೀವು ಸರಿ ಮಾಡ್ಕೋಬೇಕು. ಇಲ್ಲ ಅಂತ ಹೇಳಿದ್ರೆ ದೊಡ್ಡದಾದ್ಮೇಲೆ ಸೀರಿಯಸ್ ಬೈಟ್ ಸ್ಟಾರ್ಟ್ ಆಗ್ಬಿಡುತ್ತೆ. ಸಿಟ್. ಎಸ್.